ನೆಲಮಂಗಲದಲ್ಲಿ ಕಾಂಗ್ರೆಸ್ ಅಬ್ಬರದ ಪ್ರಚಾರ. ಸರ್ಕಾರದ ಸಾಧನೆ ಮತ್ತು ಅಭಿವೃದ್ಧಿ ಮುಂದಿಟ್ಟು ಮತಬೇಟೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಮರದ ಕಾವು ದಿನೇ ದಿನೇ ರಂಗೇರಿದ್ದು, ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಬ್ಬರದ ಪ್ರಚಾರ ಮಾಡುತ್ತಿದ್ದು, ಕಾಂಗ್ರೆಸ್ ಸರ್ಕಾರದ ಸಾಧನೆ ಮತ್ತು ಅಭಿವೃದ್ಧಿ ಹಾಗೂ ಶಾಸಕ ಶ್ರೀನಿವಾಸ್ ನೆಲಮಂಗಲದಲ್ಲಿ ಮಾಡುತ್ತಿರುವ ಅಭಿವೃದ್ಧಿಗಳನ್ನು ಮುಂದಿಟ್ಟುಕೊಂಡು ಮತಬೇಟೆಗೆ ತೊಡಗಿದ್ದಾರೆ. ಈ ವೇಳೆ ನಿರೀಕ್ಷೆಗೂ ಮೀರಿ ಜನ ಸೇರುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲುವಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ನೆಲಮಂಗಲ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಹೋಬಳಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಜನತೆಯ ಜೊತೆ ಇದ್ದು ಅವರ ಒಂದು ಸ್ಪಂದನೆ ಮಾಡಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಣ್ಣನವರ ವಿಶ್ವಾಸ ಬಹಳಷ್ಟು ಜನರಲ್ಲಿ ತುಂಬಿದೆ. ನಿನ್ನೆ ಕಾಂತಣ್ಣ ಬಂದಿದ್ದಾರೆ, ರವಿಯಣ್ಣ ಬಂದಿದ್ದಾರೆ. ಗ್ಯಾರಂಟಿಗಳದ್ದು ಪ್ರತಿಯೊಬ್ಬರು ಮನೆಗೂ ಪ್ರತಿಯೊಬ್ಬರು ಎಲ್ಲರಿಗೂ ಸೇರ್ತಾ ಇದೆ. ಸೊ ಇದು ಒಂದು ರಿಯಾಲಿಟಿಯಾಗಿ ಪ್ರತಿಯೊಬ್ಬರಿಗೂ ಮುಟ್ಟಿ ಜನರಿಗೆ ಒಳ್ಳೆ ಕೆಲಸಗಳಾಗ್ತಾ ಇದೆ. ಭಾಳಷ್ಟು ಖುಷಿಯಾಗಿದೆ ಒಂದು ಸಂಗತಿ. ನಾಳೆ ದೊಡ್ಡಬಳ್ಳಾಪುರ, ನಾಡಿದ್ದು 4 ಕ್ಷೇತ್ರ ಮಾಡ್ತಾ ಇದ್ದೀವಿ. ನಾಡಿದ್ದು ಗೌರಿಬಿದನೂರ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ. ಸರ್, ನೆನೆ ಅವರಿಗೆ ಅನುಭವ ಇಲ್ಲ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರು ಹುಟ್ಟಾಗ್ಲೇ ಆಗ್ಬಿಟ್ರು MLA ಇಲ್ಲ, ಡಾಕ್ಟ್ರು. ಅವರು ಒಂದ್ಸಲ ಫಸ್ಟ್ ಟೈಮು ಓದ್ಬಿಟ್ಟು MBBS ಬರೆದ್ರೇ ಡಾಕ್ಟರ್ ಆಗೋದು. ಒಂದ್ಸಲ ಅವರು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದಾಗಲೇ ಅವ್ರಿಗೂ ಅನುಭವ ಇರಲಿಲ್ಲ. ಸೊ ಅವಾಗ ಆ ಟೈಮ್ ಕಂಟೆಸ್ಟ್ ಮಾಡಿದ್ಮೇಲೆ ಅವರು MLA ಆಗೋದು. ನಮಗೂ ಕಂಟೆಸ್ಟ್ ಮಾಡಿದ್ಮೇಲೆ MP ಆಗೋದು. ಬರೀ ITED CBI ಅಲ್ಲದೆ ಅವ್ರ ಚುನಾವಣೆನ ಎದುರಿಸಿ ಮಾಡ್ತಕ್ಕಂಥದ್ದು. ಈ ಬಾರಿ ದೇಶದ ಜನ, ರಾಜ್ಯದ ಜನ ಅದ್ರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಅದೆಲ್ಲ ಏನು ನಡೆಯೋದಿಲ್ಲ. ಎಷ್ಟೇ ಕಾಟ ಕೊಟ್ಟರು ಜನ ಐಟಿ ಏನ್ ಏಜೆಂಟ್ ಇದ್ದಾರೆ, BJP ಏಜೆಂಟ್ಗಳಿದ್ದಾವಲ್ಲ, ಆ ಕಾರ್ಯಕರ್ತರು ಅದೊಂದು ವಿಂಗ್. ಅದು ನಮ್ಮಲ್ಲಿ ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಇದ್ದಂಗೆ BJPಯ ಇನ್ನೊಂದು ವಿಂಗ್ ಯಾವ್ದಪ್ಪ ಅಂದ್ರೆ ITED CBI. ಅದು ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ 27 ಗ್ರಾಮ ಪಂಚಾಯತಿಗೂ ನಮ್ಮ ಅಭ್ಯರ್ಥಿಯನ್ನ ಕರೆದುಕೊಂಡೋಗಿ ಮತದಾರ ಪ್ರಭುಗಳಿಗೆ ನಮಸ್ಕರಿಸಿ, ಮತದಾರ ಪ್ರಭುಗಳ ಆಶೀರ್ವಾದವನ್ನ ನಾನು, ರವಿಯಣ್ಣ, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ರಕ್ಷಾರಾಮಯ್ಯ ಅವರಿಗೆ ಮತವನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಸಾಧನೆ, ನಮ್ಮ ಸರ್ಕಾರದ ಸಾಧನೆ, ಈ ಕ್ಷೇತ್ರದ ಸೇವಕನಾಗಿ ನನ್ನ ಸಾಧನೆಯನ್ನು ಮುಂದಿಟ್ಟು ನಾವು ಮತ ಕೇಳಿದ್ದೀವಿ. ಅದಕ್ಕೆ ಜನ ನಮ್ಮ ಮತ್ತೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ನನ್ನ ನಿರೀಕ್ಷೆಗೆ ಮೀರಿ ಹೋದ ಕಡೆಯಲ್ಲೆಲ್ಲ ಸಾವಿರಾರು ಸಂಖ್ಯೆಯ ಸಾರ್ವಜನಿಕರು, ನಮ್ಮ ಪಕ್ಷದ ಮುಖಂಡರಲ್ಲ, ಮತದಾರರು ಸೇರಿ ಪ್ರೀತಿಪೂರ್ವಕವಾಗಿ, ಅಭಿಮಾನಪೂರ್ವಕವಾಗಿ ನನ್ನನ್ನು ಅಭ್ಯರ್ಥಿಯನ್ನ ಇವತ್ತು ರಿಸೀವ್ ಮಾಡಿ ನಮಗೆ ಆರತಿ ಬೆಳಗಿ ನಿಮ್ಗೆ ಆಶೀರ್ವದಿಸ್ತೀನಿ ಅಂತ ಹೇಳಿದ್ದಾರೆ. ಇದರಿಂದ ನನಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆ ಕೊಡ್ತಕ್ಕಂಥದ್ದು ಇರ್ಬೋದು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಕ್ಕಂಥ ಯಾವುದೇ ಅನುಮಾನಗಳಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನನ್ನ ಕ್ಷೇತ್ರದ ಜನತೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸರ್, ಆದ್ರೆ ಇನ್ನೊಂದ್ ಕಡೆ ಕುಮಾರಸ್ವಾಮಿ ಮತ್ತೆ ಮಾಜಿ ಶಾಸಕರಿಂದ ಕಿರಿಕಿರಿ ಆಗ್ತಾ ಇದೆ. ಅವ್ರು ಎಲ್ಲಿಂದನೋ ಹಣ ತಂದು ಇಲ್ಲಿ ಖರ್ಚು ಮಾಡ್ತಿದ್ದಾರೆ ಅನ್ನೋ ಟೀಕೆಗಳು ಮಾಡ್ತಾ ಇದ್ದಾರೆ. ನಾನು ಕಿರಿಕಿರಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದೇ ಒಂದು ಉದಾಹರಣೆ, ಈ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡ್ತಕ್ಕಂಥ 5 ಪೊಲೀಸ್ ಠಾಣೆಗಳಲ್ಲಿ ಯಾರ ಮೇಲಾದರೂ ಕೇಸ್ ಹಾಕ್ಸಿದಿನ ಅಂತಕ್ಕಂಥ ದಾಖಲೆ ತರಬೇಕು. ಅಥವಾ ಮಾಜಿ ಶಾಸಕರ ಥರ ಯಾರಾದರೂ ಡೆವಲಪರ್ಗೆ, ಯಾರಾದರೂ PDOಗೆ, ತಹಶೀಲ್ದಾರ್ಗೆ ನಾನು ದುಡ್ಡು ಕೊಡ್ರಿ ಅಂತ ಕಂಡೀಷನ್ ಹಾಕಿದ್ದೀನ. ಆಮೇಲೆ ಕಾಂಟ್ರಾಕ್ಟರ್ಗಳಿಗೆ ಕಮಿಷನ್ ಕೊಡೋವರೆಗೂ ಕಾಂಟ್ರಾಕ್ಟರ್ ಕಮಿಷನ್ ಕೊಡೋದಿರ್ರಿ, ತನ್ನ ಕ್ಷೇತ್ರದ